ನಮಸ್ಕಾರ ಸ್ನೇಹಿತರೆ, ಮೂವೀಸ್ ರೆಸಿಪೀಸ್ ಆ್ಯಂಡ್ ವ್ಲಾಗ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ. ಇದನ್ನು ನಾನು ಡಿಫ್ರೆಂಟಾಗಿ ಕರ್ಬೇವಿನ ಸೊಪ್ಪು ಉಪಯೋಗಿಸ್ಕೊಂಡು ಒಂದು ರೈಸ್ ಬಾತ್ ಮಾಡಿದ್ದೀನಿ. ತುಂಬಾ ಚೆನ್ನಾಗಿರುತ್ತೆ, ತುಂಬ ಹೆಲ್ದಿಯಾಗಿರುತ್ತೆ. ಈ ಚಳಿಗಾಲಕ್ಕಂತೂ ತುಂಬ ಒಳ್ಳೆಯದು ಆರೋಗ್ಯಕ್ಕೆ ಕೂಡ. ನೋಡಿ, ಇವಾಗ ಒಂದು ಬಾಣಲೆ ಇಟ್ಕೊಂಡು ಮೀಡಿಯಮ್ ಊರು ಇಟ್ಕೊಂಡಿದ್ದೀನಿ. ಸ್ಟವ್ ಒಂದು ಟೇಬಲ್ ಸ್ಪೂನ್ ಆಯಿಲ್ ಹಾಕ್ಕೊಂಡಿದ್ದೀನಿ. ಯಾವುದೇ ಅಡುಗೆ ಎಣ್ಣೆ ಹಾಕೋಬೋದು. ಎಣ್ಣೆ ಕಾಯ್ದ್ಮೇಲೆ ಒಂದು ಅರ್ಧ ಟೇಬಲ್ ಸ್ಪೂನ್ ಜೀರಿಗೆ ಹಾಕ್ಕೊಂಡಿದ್ದೀನಿ. ನೋಡಿ, ಜೀರಿಗೆ ಸಿಡಿತಾ ಇದೆ. ಇವಾಗ ಅರ್ಧ ಟೇಬಲ್ ಸ್ಪೂನ್ ಮೆಣಸು ಹಾಕ್ಕೊಂಡಿದ್ದೀನಿ. ಮೀಡಿಯಮ್ ಉರಿ ಮಾತ್ರ ಇಟ್ಕೊಳ್ಳಿ ಸ್ನೇಹಿತರೆ, ಉರಿ ಜೋರು ಮಾಡಿಬಿಡಿ. ಒಂದು 1/4 ಟೇಬಲ್ ಸ್ಪೂನ್ ಮೆಂತಿ ಹಾಕ್ಕೊಂಡಿದ್ದೀನಿ. ಯಾಕೆಂದರೆ ಉರಿ ಜೋರು ಮಾಡಿಬಿಟ್ರೆ ಇದೆಲ್ಲ ಸೀದೋಗ್ಬಿಡುತ್ತೆ. ಸೀದೋಗ್ಬಿಟ್ರೆ ಇದು ಟೇಸ್ಟ್ ಕೊಡೋಲ್ಲ, ಈ ರೈಸು ಟೇಸ್ಟ್ ಕೊಡೋಲ್ಲ ಸೀದೋಗ್ಬಿಟ್ರೆ. ಇಲ್ಲಿ ನಾನು ತೊಗರಿಬೇಳೆ ಉಪಯೋಗಿಸ್ಕೊಂಡಿದ್ದೀನಿ ಸ್ನೇಹಿತರೆ. 2 ಟೇಬಲ್ ಸ್ಪೂನ್ ತೊಗರಿಬೇಳೆ ಹಾಕಿದ್ದೀನಿ. ತೊಗರಿಬೇಳೆ ಇಲ್ಲಾಂದರೆ ಕಡಲೆಬೇಳೆ ಕೂಡ ಹಾಕ್ಕೋಬೋದು. ನಾನು 2 ಟೇಬಲ್ ಸ್ಪೂನ್ ತೊಗರಿಬೇಳೆ ಉಪಯೋಗಿಸ್ತಿದ್ದೀನಿ. ನಂತರ ಇಲ್ಲಿ 1 ಟೇಬಲ್ ಸ್ಪೂನು ಉದ್ದಿನಬೇಳೆ ಹಾಕ್ಕೊಂಡಿದ್ದೀನಿ. 2 ಟೇಬಲ್ ಸ್ಪೂನ್ ತೊಗರಿಬೇಳೆ, 1 ಟೇಬಲ್ ಸ್ಪೂನ್ ಉದ್ದಿನಬೇಳೆ. ಇಲ್ಲಿ 1 ಟೇಬಲ್ ಸ್ಪೂನ್ ಬಿಳಿ ಎಳ್ಳು ಹಾಕ್ಕೊಂಡಿದ್ದೀನಿ. ಇದ್ರೆ ಹಾಕ್ಕೋಬೋದು ಬಿಳಿ ಎಳ್ಳು, ಇಲ್ಲ ಅಂದರೆ ಸ್ಕಿಪ್ ಮಾಡ್ಕೊಳ್ಳಿ. ಇದ್ದರೆ ಮನೇಲಿ 1 ಟೇಬಲ್ ಸ್ಪೂನ್ ಬಿಳಿ ಎಳ್ಳು ಹಾಕ್ಕೊಳ್ಳಿ. ನಂತರ ಇದನ್ನು ಮೀಡಿಯಮ್ ಉರಿಯಲ್ಲೇ ಹುರ್ಕೊಳ್ಳೋಣ. ನೋಡಿ, ಈ ರೀತಿ ಬಣ್ಣ ಬದಲಾಗೋವರೆಗೂ ಹುರ್ಕೋಬೇಕಾಗುತ್ತೆ ಈ ಕಾಳುಗಳನ್ನೆಲ್ಲ. ನಂತರ ಇದಕ್ಕೆ ಒಂದು 8ರಿಂದ 10 ಬ್ಯಾಡಗೆ ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ. ನಂತರ ಒಂದು 6ರಿಂದ 8 ಮಾಮೂಲಿ ಖಾರದ ಮೆಣಸಿನ್ಕಾಯಿ ಬರುತ್ತಲ್ಲ, ಗುಂಟೂರು ಮೆಣಸಿನ್ಕಾಯಿ, ಅದನ್ನು ಹಾಕ್ಕೊಂಡಿದ್ದೀನಿ. ಖಾರದ ಮೆಣಸಿನ್ಕಾಯಿ ಖಾರ ನೋಡ್ಕೊಂಡು ಹಾಕ್ಕೊಳ್ಳಿ. ಉರಿ ಮೀಡಿಯಮ್ ಉರಿಯಲ್ಲೇ ಹುರ್ಕೊತಾ ಇದ್ದೀನಿ ಸ್ನೇಹಿತರೆ, ಜೋರು ಉರಿ ಮಾಡಬೇಡಿ ಇದಕ್ಕೆಲ್ಲ. ನಾನು ಪ್ರತಿ ಸತಿ ಅದೇ ಹೇಳೋದು. ನಂತರ ಒಂದು ಗೆಡ್ಡೆ ಬೆಳ್ಳುಳ್ಳಿನ ಸಿಪ್ಪೆ ಸುಲಿದು ಹಾಕ್ಕೊತಾ ಇದ್ದೀನಿ. ಜೋರು ಉರಿ ಮಾಡಿದ್ರೆ ಎಲ್ಲ ಸೀದೋಗ್ಬಿಡುತ್ತೆ ಈ ಕಾಳುಗಳು. ಸೀದ್ಬಿಟ್ರೆ ಇದು ಪುಡಿ ಟೇಸ್ಟ್ ಕೊಡೋಲ್ಲ. ಈ ಪುಡಿ ನೀವು ಚಪಾತಿ, ರೊಟ್ಟಿ, ಅನ್ನ ಎಲ್ಲದಕ್ಕೂ ಉಪಯೋಗಿಸ್ಬೋದು. ನಂತರ ಇದಕ್ಕೆ 2 ಟೇಬಲ್ ಸ್ಪೂನ್ ಕಡಲೆ ಬೀಜ ಹಾಕ್ಕೋತಾ ಇದ್ದೀನಿ. ನೋಡಿ, ಹಸಿ ಕಡಲೆ ಬೀಜ 2 ಟೇಬಲ್ ಸ್ಪೂನ್ ಹಾಕ್ಕೊಂಡಿದ್ದೀನಿ. ನಾನು ನಿಮ್ಗೆ ಹೇಳ್ದಂಗೆ ಚಪಾತಿ, ರೊಟ್ಟಿ, ಅನ್ನ, ಪೂರಿ, ಆಕಸ್ಮಿಕ ನೀವೆಲ್ಲನೂ ಹೊರಗಡೆ ಹೋಗಿದ್ದಾಗ ತಕ್ಷಣ ಬಂದರೆ ಈ ಥರ ಪೌಡ್ರ್ ಮಾಡಿಟ್ಕೊಂಡು ಚೂರು ಎಣ್ಣೆ ಬಿಸಿ ಮಾಡ್ಕೊಂಡು ಕಡಲೆ ಬೀಜ ಹುರ್ಕೊಂಡು ಈ ಪೌಡ್ರು ಅನ್ನ ಮಾಡಿಬಿಟ್ಟು ಮಿಕ್ಸ್ ಮಾಡ್ಕೊಂಡು ತಿಂದರೆ ಸೂಪರಾಗಿರುತ್ತೆ. ದಿಢೀರ್ನ ಮಾಡ್ಕೊಬೋದು ಇದು ಬ್ರೇಕ್ಫಾಸ್ಟು. ನಂತರ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೋತಾ ಇದ್ದೀನಿ ನಾನು. ಇವಾಗ ಉರಿ ಸಿಮ್ ಮಾಡ್ಕೊಂಡಿದ್ದೀನಿ ಸ್ನೇಹಿತರೆ. ಇದೆಲ್ಲ ಕಾಳುಗಳೆಲ್ಲ ಇವಾಗ ಫ್ರೈ ಆಗಿದೆ. ಇವಾಗ ಉರಿ ಸಿಮ್ ಮಾಡ್ಕೊಂಡಿದ್ದೀನಿ. ನೀವು ನಾನು ಹೇಳ್ದಂಗೆ ತೊಗರಿಬೇಳೆ ಇಲ್ಲಾಂದರೆ ಕಡಲೆಬೇಳೆ ಹಾಕ್ಬೋದು. ನಂತರ ಬೆಲ್ಲ ಹಾಕ್ಕೊಂಡಿದ್ದೀನಿ. ನಂತರ ಹುಣಸೆಹಣ್ಣು, ಒಂದು ನಿಂಬೆಹಣ್ಣು ದಪ್ಪ ಹುಣಸೆಹಣ್ಣು, ನಿಂಬೆಹಣ್ಣು ದಪ್ಪ ಬೆಲ್ಲ ಹಾಕ್ಕೊಂಡಿದ್ದೀನಿ. ಉರಿ ಆರಿಸ್ಬಿಟ್ಟಿದ್ದೀನಿ. ಇವಾಗ ಆರಿಸ್ಬಿಟ್ಟು ಇದೇ ಉರಿಲೇ ಕೊಬ್ಬರಿ ಇರುತ್ತೆ, ಅದರಲ್ಲೇ ಬೆಚ್ಚಗಾಗುತ್ತೆ, ಪರವಾಗಿಲ್ಲ. ಕೊಬ್ಬರಿ ಹಾಕ್ಕೊಂಡಿದ್ದೀನಿ. 1 ಕಪ್ಪಷ್ಟು ಕೊಬ್ಬರಿ ಹಾಕ್ಕೊಂಡಿದ್ದೀನಿ ನಾನು, ತುರಿದಿರೋ ಕೊಬ್ಬರಿ. ಇದು ಕೊಬ್ಬರಿನೇ ಹಾಕಬೇಕು. ಕಾಯಿ ಹಾಕ್ಬಿಟ್ರೆ ಇದು ಪುಡಿ ಅಷ್ಟು ದಿವಸ ಇಟ್ಕೊಳ್ಳೋಕ್ಕಾಗಲ್ಲ. ನಂತರ ಇದು ಆರಕ್ಕೆ ಬಿಟ್ಟುಬಿಡೋಣ, ಒಂದು 10 ನಿಮಿಷ, ಕಾಲು ಗಂಟೆ ಆರಲಿ. ನಂತರ ಉರಿ ಮೀಡಿಯಮ್ ಮಾಡ್ಕೊಂಡು ಮತ್ತೆ ಸ್ಟವ್ ಹಚ್ಕೊಂಡಿದ್ದೀನಿ. ಕರ್ಬೇವಿನ ಸೊಪ್ಪು ಹುರ್ಕೋಬೇಕು ಸ್ನೇಹಿತರೆ. ಕರ್ಬೇವಿನ ಸೊಪ್ಪು ಫುಲ್ಲು ಡ್ರೈ ಆಗಬೇಕು. ಏಕೆಂದರೆ ತೊಳೆದಿರ್ತೀವಲ್ವ, ಕರ್ಬೇವಿನ ಸೊಪ್ಪು ಹಸಿ ಅಂಶ ಇರೋದ್ರಿಂದ ಫುಲ್ಲು ಡ್ರೈ ಆಗೋ ಗಂಟಲು ಕರ್ಬೇವಿನ ಸೊಪ್ಪು ಹುರಿಬೇಕಾಗತ್ತೆ. ನೋಡಿ, ಇವಾಗ ಕರ್ಬೇವಿನ ಸೊಪ್ಪು ಫುಲ್ಲು ಡ್ರೈ ಆಗ್ತಾಯಿದೆ. ಇವಾಗ ನೋಡಿದ್ರಲ್ವ, ನಾವು ಊಟದಲ್ಲಿ ಕರ್ಬೇವಿನ ಸೊಪ್ಪು ಇಟ್ಟರೆ ಹಾಕಿದ್ರೆ ಸೈಡ್ಗೆ ಇಟ್ಬಿಡ್ತಾರೆ. ಈ ಥರ ಮಾಡಿಕೊಟ್ರೆ ಸೈಡ್ಗೆ ಇಡೋಕ್ಕಾಗೋದೇ ಇಲ್ಲ, ತಿನ್ಬೋದು ಆರಾಮಾಗಿ. ನಂತರ ಇದೆಲ್ಲ ಆರಿದೆ. ನೋಡಿ, ಮೆಣಸಿನ್ಕಾಯಿ ಎಲ್ಲ ಕೈಲೇ ಮುರಿತಿದ್ದೀನಿ ಎಷ್ಟು ಚೆನ್ನಾಗಿ ಆರಿದೆ ಅಂತ. ಆರಿದ್ಮೇಲೆ ಇದನ್ನು ಒಂದು ಮಿಕ್ಸಿ ಜಾರ್ ತೊಗೊಂಡು ಮಿಕ್ಸಿ ಜಾರಿಗೆಲ್ಲ ಹಾಕ್ಕೊಂಡು ಪೌಡ್ರ್ ಮಾಡ್ಕೋಬೇಕಾಗತ್ತೆ. ಜಾಸ್ತಿ ನುಣ್ಣು ಪೌಡ್ರ್ ಮಾಡ್ಬೋದು ಸ್ನೇಹಿತರೆ, ತರ್ತರಿ ಥರ ಇರಬೇಕಿದು. ನಾವು ಮಾಮೂಲಿ ಸಾಂಬಾರು ಪುಡಿ ಪೌಡ್ರ್ ಮಾಡೋ ಥರ ಮಾಡಬಾರ್ದು, ಇದು ತರ್ತರಿಯಾಗಿರಬೇಕು. ನಂತರ ನೋಡಿ, ಕರ್ಬೇವಿನ ಸೊಪ್ಪು ಹಾಕೋತಾಯಿದ್ದೀನಿ. ಫುಲ್ಲು ಡ್ರೈ ಆಗಿದೆ ಕರ್ಬೇವಿನ ಸೊಪ್ಪು. ತುಂಬ ಹೆಲ್ತಿ ಸ್ನೇಹಿತರೆ. ಕರ್ಬೇವಿನ ಸೊಪ್ಪು ಕಣ್ಣಿಗೆ ಒಳ್ಳೆಯದು. ಎಲ್ಲ ಹೆಲ್ತಿ ಪದಾರ್ಥ ಕೂಡ ಇಲ್ಲಿ ಉಪಯೋಗಿಸಿರೋದು, ಜೀರಿಗೆ ಮೆಣಸೆಲ್ಲ. ನಂತರ ಹಿಂಗೆ ಹಾಕ್ಕೋತಾ ಇದ್ದೀನಿ. ಒಂದು 1/4 ಟೇಬಲ್ ಸ್ಪೂನ್ ಹಿಂಗೆ ಹಾಕ್ಕೊತಾ ಇದ್ದೀನಿ. ಹಿಂಗೆ ಹಾಕ್ಕೊಂಡು ಇದನ್ನು ತರಕಾರಿ ರುಬ್ಕೊಬರೋಣ. ನೋಡಿ, ಈ ಥರನೇ ತರಕಾರಿ ಇರಬೇಕು. ನೋಡಿ, ನಿಮ್ಗೆ ಗೊತ್ತಾಗ್ತಾ ಇದೆ. ಇದು ಆ್ಯಕ್ಚುಲಿ ಕಡಲೆಬೇಳೆ ಉಪಯೋಗಿಸ್ಕೊಂಡೇ ಮಾಡ್ತಾರೆ. ನಾನು ಇವತ್ತು ತೊಗರಿಬೇಳೆ ಉಪಯೋಗಿಸ್ಕೊಂಡು ಡಿಫ್ರೆಂಟಾಗಿ ಮಾಡಿದ್ದೀನಿ. ನಂತರ ಇದೇ ಬಾಣಲಿಗೆ ನಾನು 2ರಿಂದ 3 ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೋತಾ ಇದ್ದೀನಿ. ಮೀಡಿಯಮ್ ಉರಿ ಇಟ್ಕೊಬೇಕು, ಜೋರು ಉರಿ ಮಾಡ್ಕೋಬೇಡಿ. ಎಣ್ಣೆ ಕಾಯ್ದ್ಮೇಲೆ ಇದಕ್ಕೆ 1/4 ಟೇಬಲ್ ಸ್ಪೂನ್ ಸಾಸಿವೆ ಹಾಕ್ಕೊಳ್ಳೋಣ ಒಗ್ಗರಣೆಗೆ. ಇಲ್ಲಿ 1 ಟೇಬಲ್ ಸ್ಪೂನ್ ಕಡಲೆ ಬೀಜ ಆಲ್ರೆಡಿ ರುಬ್ಬಕ್ಕೆ ಹಾಕಿರೋದ್ರಿಂದ ಇದಕ್ಕೆ 1 ಟೇಬಲ್ ಸ್ಪೂನ್ ಕಡಲೆ ಬೀಜ, ಒಂದು ಅರ್ಧ ಟೇಬಲ್ ಸ್ಪೂನ್ ಕಡಲೆಬೇಳೆ, ಒಂದು ಅರ್ಧ ಟೇಬಲ್ ಸ್ಪೂನ್ ಉದ್ದಿನಬೇಳೆ. ನೋಡಿ, ನಾನು ಪ್ರತಿಯೊಂದು ಪದಾರ್ಥನೂ ನಿಮ್ಗೆ ಹಾಕೋವಾಗ ಎಷ್ಟೆಷ್ಟು ಪ್ರಮಾಣ ಹಾಕಬೇಕು ಅಂತ ಹೇಳ್ತೀನಿ ಸ್ನೇಹಿತರೆ. ಇಲ್ಲಿ ಒಂದು 10ರಿಂದ 12 ಗೋಡಂಬಿ ಕಾಳು ಹಾಕ್ಕೊಂಡಿದ್ದೀನಿ. ಉರಿ ಫುಲ್ಲು ಸಿಮ್ ಮಾಡ್ಕೊತೀನಿ ಇವಾಗ. ನಂತರ ಕರ್ಬೇವಿನ ಸೊಪ್ಪು ಹಾಕೋತಾ ಇದ್ದೀನಿ ಒಂದು 5 ಒಗ್ಗರಣೆಗೆ. ಇದನ್ನು ಉರಿ ಸಿಮ್ ಮಾಡ್ಕೊಂಡು ಹುರ್ಕೋಬೇಕು. ನಾನು ನಿಮ್ಗೆ ಅವಾಗಲೇ ಹೇಳ್ದಂಗೆ ಜೋರು ಉರಿ ಮಾಡಬೇಡಿ, ಇದು ಪದಾರ್ಥ ಎಲ್ಲ ಸೀದೋಗ್ಬಿಡುತ್ತೆ. ಅದರಿಂದ ಉರಿ ಸಣ್ಣ ಮಾಡ್ಕೊಂಡೆ ಹುರ್ಕೋಬೇಕು. ಇದೆಲ್ಲ ಇದಕ್ಕೆ ಬಣ್ಣ ಚೇಂಜ್ ಆಗೋವರೆಗೂ ಹುರ್ಕೋಬೇಕಾಗುತ್ತೆ. ಇದಕ್ಕೆ ಒಂದು 1/4 ಟೇಬಲ್ ಸ್ಪೂನು ಅರಿಶಿನ ಪುಡಿ ಹಾಕ್ಕೊತಾ ಇದ್ದೀನಿ. ನಾನು ಈ ವೆದರ್ಗೆ ನಾನು ಹಾಕಿರೋ ಪದಾರ್ಥ ಎಲ್ಲ ಆರೋಗ್ಯವಾಗಿದೆ ಸ್ನೇಹಿತರೆ. ಅರಿಶಿನ ಪುಡಿ, ಜೀರಿಗೆ, ಮೆಣಸೆಲ್ಲ. ನಂತರ ಇವಾಗ ಉರಿ ಸಿಮ್ ಮಾಡ್ಕೊಂಬಿಟ್ಟಿದ್ದೀನಿ. ಈ ಕಡೆ ರೈಸ್ ಮಾಡ್ಕೊಂಡಿದ್ದೆ ಸ್ನೇಹಿತರೆ. ಆಲ್ರೆಡಿ ಮಾಡಿರೋ ಅನ್ನನ ಇದಕ್ಕೆ ಮಿಕ್ಸ್ ಮಾಡ್ತಾಯಿದ್ದೀನಿ ನಾನು. ಅನ್ನ ಸ್ವಲ್ಪ ಉದ್ರುದ್ರದಿರ ಚೆನ್ನಾಗಿರುತ್ತೆ, ಮುದ್ದೆ ಮಾಡ್ಕೋಬೇಡಿ, ಅನ್ನ ಸ್ವಲ್ಪ ಉದ್ರುದ್ರಿರಲಿ. ನಂತರ ಇದಕ್ಕೆ
ನಾವಿವಾಗ ರುಬ್ಕೊಂಡಿದ್ವಲ್ಲ ಪೌಡ್ರು ಇದನ್ನು ಹಾಕ್ಕೊಳ್ಳೋಣ. ನೋಡಿ 2ರಿಂದ 3 ಟೇಬಲ್ ಸ್ಪೂನ್ ಪೌಡ್ರ್ ಹಾಕ್ಕೋತೀನಿ ನಾನು. ನೋಡಿ ಈ ಥರನೇ ತರ್ತರಿ ಇರಬೇಕು. ನಿಜವಾಗ್ಲೂ ಎಷ್ಟು ಘಮ 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 ಅಂತ ಇತ್ತು ಮನೆಯೆಲ್ಲ. ನಿಜವಾಗ್ಲೂ ನೀವು ನಂಬ್ತಿರಲ್ವ, ನೀವು ಒಂದು ಸತಿ ಟ್ರೈ ಮಾಡಿ ನೋಡಿ ಸ್ನೇಹಿತರೆ. ನಾನು ನಿಮ್ಗೆ ಹೇಳ್ದಂಗೆ ಕರ್ಬೇವಿನ ಸೊಪ್ಪು ನಾವು ಒಗ್ಗರಣೆ ಸಾಂಬಾರಿಗೆಲ್ಲ ಹಾಕಿದ್ರೆ ಎತ್ತಿಟ್ಬಿಡ್ತಾರೆ. ಈ ಥರ ರೈಸ್ ಮಾಡ್ಕೊಳ್ಳಿ, ಮಕ್ಕಳೆಲ್ಲ ತುಂಬ ಇಷ್ಟಪಟ್ಟು ತಿಂತಾರೆ. ಇದು ದಿಢೀರ್ನ ಬ್ರೇಕ್ಫಾಸ್ಟ್ಗೂ ಆಗುತ್ತೆ. ಈ ಥರ ಪೌಡ್ರ್ ಮಾಡಿಟ್ಕೊಂಡ್ರೆ ನಾನು ನಿಮ್ಗೆ ಹೇಳ್ದಂಗೆ ಎಲ್ಲಾನ ಹೋಗಿ ಬಂದಾಗ ಒಂದು ಸ್ವಲ್ಪ ರೈಸ್ ಮಾಡಿಕೊಂಡು ಇದನ್ನು ಪೌಡ್ರನ್ನ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಕಲಿಸ್ಕೊಂಡು ತುಂಬಾ ಚೆನ್ನಾಗಿರುತ್ತೆ. ನೋಡಿ ಇವಾಗ ಫೈನಲಿ ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ಸ್ಟವ್ ಆಫ್ ಮಾಡಿಬಿಟ್ಟಿದ್ದೀನಿ ನಾನು. ಸ್ಟವ್ ಆಫ್ ಮಾಡ್ಬಿಟ್ಟು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನಾನು ನಿಮ್ಗೆ ಹೇಳ್ದಂಗೆ ಎಲ್ಲ ಹೋಗಿ ಬಂದಾಗ 1 ಟೇಬಲ್ ಸ್ಪೂನ್ ಎಣ್ಣೆ ಬಿಸಿ ಮಾಡಿಕೊಂಡು ಕಡಲೆ ಬೀಜ ಹುರ್ಕೊಂಡು ಅನ್ನ ಮಾಡ್ಕೊಂಡು ಇದು ಪೌಡ್ರ್ ಮಿಕ್ಸ್ ಮಾಡ್ಕೋಬೋದು. ತುಂಬ ಚೆನ್ನಾಗಿರುತ್ತೆ. ನೋಡಿ ಇಷ್ಟು ಎಮ್ಮಿಯಾಗಿ ಕಾಣ್ತಿದೆ. ದಯವಿಟ್ಟು ಈ ವಿಡಿಯೋ ತಮ್ಗೆ ಇಷ್ಟ ಆಗಿರೋ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ ಸ್ನೇಹಿತರೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.